ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಧವ, ಶಂಭಟ್ರೆ ನಮಸ್ಕಾರ. ಒಳ್ಳೇದಾಗ್ಲಿ. ನಮಸ್ಕಾರ ಭಟ್ರೆ. ಯಾವಾಗ ಬಂದ್ರಿ ವಾಸುದೇವ ಆಚಾರ್ಯರ ಮನೆಯಿಂದ? ಈಗ ತಾನೇ ಬಂದೆ ಆಚಾರ್ಯರೇ. ಮನೆಗೆ ಹೋಗಿ ಒಂದ್ ಮುಕ್ಕಳು ನೀರು ಕುಡಿದು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಪಾಪ ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದೀವಿ. ಇಲ್ಲಿಂದ ಅಲ್ಲಿಗೆ ಹೋಗೋದು ಬರೋದೇ ಆಯ್ತು. ಅತ್ತೆ, ವೆಂಕಟಾಂಬ, ಬನ್ನಿ, ಎಲ್ಲ ಬನ್ನಿ. ಆಚಾರ್ಯರನ್ನ ಭೇಟಿ ಮಾಡಿದ್ರ? ಭೇಟಿನೂ ಆಯ್ತು, ಮಾತುಕತೆನೂ ಆಯ್ತು. ಈಗ ಅವರೇ ನಿಮಗಿಂತ ಅವಸರವಾಗಿದ್ದಾರೆ. ನಾಳೆನೆ ನಿಶ್ಚಿತಾರ್ಥ ಮುಹೂರ್ತ ಹಿಡ್ಕೊಳ್ಳೋಣ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೇನಂತೆ, ಧಾರಾಳವಾಗಿ ಆಗ್ಬೋದು. ಈಗ ತಾನೇ ನಾನು ಅದನ್ನೇ ಅನ್ಕೊಳ್ತಾ ಇದ್ದೆ. ನಾಳೆ ಶುಕ್ರವಾರ, ಪಂಚಮಿ, ದೇವ ಮುಹೂರ್ತ. ಏನ್ರಿ ಆಗ್ಲೇ ಮುಹೂರ್ತ ಅಂತಿದ್ದೀರಾ? ಭಟ್ರು ಹುಡುಗಿ ಮನೆಯಿಂದ ಒಳ್ಳೆ ಸುದ್ದಿ ತಂದಿದ್ದಾರೆ. ನಿಶ್ಚಿತಾರ್ಥ ಶಾಸ್ತ್ರನ ನಾಳೆನೇ ಇಟ್ಕೊಳ್ಳೋಣ ಅಂತ ಹೇಳಿದಾರಂತೆ. ಅಯ್ಯೋ, ಅದ್ ಹೇಗಾಗತ್ತೆ ರೀ? ಎಲ್ಲ ಒಂದೇ ದಿನದಲ್ಲಿ ಹೊಂಸಕ್ಕಾಗತ್ತೆ? ಹೊಂಸೋದು ಅಂತ ಏನಿದೆ ವೆಂಕು, ಎಲ್ಲ ಮನೇಲಿ ಇರೋದೇ ಅಲ್ವೇ. ಒಳ್ಳೆ ಮುಹೂರ್ತ ಇದ್ರೆ ಆಗ್ಲಿ ಬಿಡು. ಹೌದು, ಅವ್ರಾಗೆ ಹೇಳ್ ಕಳ್ಸಿದಾರೆ ಅಂದ್ಮೇಲೆ ನಾವಾಗಲ್ಲ ಅನ್ನೋದ್ ಬೇಡ. ನೀವು ನಿಗದಿ ಮಾಡ್ಕೊಳ್ಳಿ ಬಾಬಾ, ಏನು ತೊಂದರೆ ಇಲ್ಲ. ಎಲ್ಲ ವ್ಯವಸ್ಥೆನೂ ನಾನೇ ಮಾಡ್ತೀನಿ. ಇನ್ನೇನು, ಎಲ್ರದ್ದು ಒಪ್ಪಿಗೆ ಇದೆ ಅಂತ ಆಯ್ತಲ್ಲ. ಭಟ್ರೆ, ಶುಭಸ್ತೆ ಶೀಘ್ರಂ ಆಗ್ಲಿ ಬಿಡಿ. ಅಂದಹಾಗೆ ಮನೇಲೇನೋ ಅಶುಭ ನಡೀತು ಅಂತ ಕೇಳ್ಪಟ್ಟೆ, ಹೌದೇ? ನಿಶ್ಚಿತಾರ್ಥದ ಸೀರೆಗೆ ಬೆಂಕಿ ಬಿದ್ದು ಸುಟ್ಟೋಯ್ತು ಅಂತ ಕೇಳ್ಪಟ್ಟೆ, ನಿಜವೇ? ಇದನ್ನ ನಿಮ್ಗೆ ಯಾರು ಹೇಳಿದ್ರು ಭಟ್ರೆ? ಗಜೇಂದ್ರ ಆಚಾರ್ಯರು ಹೇಳಿದ್ರು. ಗಜೇಂದ್ರ ಆಚಾರ್ಯನಿಗೆ ಈ ವಿಷಯ ಗೊತ್ತಾಯ್ತು? ಇದು ನಮ್ಮ ಮನೇಲಿ ನಡೆದಿರೋ ವಿಚಾರ. ಮನೆಯವ್ರು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಕ್ ಸಾಧ್ಯ ಇಲ್ಲ. ಸಾಧ್ಯ ಇದೆ. ನನಗ್ ಯಾಕೋ ಈ ವಿಷಯದಲ್ಲಿ ಆ ಮನೆ ಹಾಳನ್ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಅವರು ನನಗೇನು ಚಾಡಿ ಹೇಳಲಿಲ್ಲ ಮಾಧವ. ಈ ರೀತಿ ಎಲ್ಲ ಆಯ್ತು, ಈ ವಿಷಯನ ವಾಸುದೇವಾಚಾರ್ಯರಿಗೆ ತಿಳಿಸ್ಬೇಡಿ ಅಂತ ಹೇಳಿದ್ರು. ಜೊತೆನಲ್ಲಿ ಮನೆಯಲ್ಲಿ ಈ ರೀತಿ ಅಶುಭ ನಡೆದ್ರೆ ಶುಭ ಕಾರ್ಯ ಮಾಡಬಹುದೇ ಅಂತ ನನ್ನನ್ನೇ ಕೇಳಿದ್ರು. ಅಪಶಕುನ ಆದ್ರೆ ಮಾಡಬಾರ್ದು ಬಿಟ್ರೆ, ಆದ್ರೆ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಅಪಶಕುನ ಮಾಡಿದ್ರೆ ಖಂಡಿತ ದೋಷ ಇಲ್ಲ.